ಹಾಯ್ ನಮಸ್ತೆ ಎಲ್ರಿಗೂ. ಕನ್ನಡ ಆಲ್ ಇನ್ ಒನ್ ನಡ ಚಾನಲಿಂದ ಮಧು ಮಾತಾಡ್ತಾ ಇರೋದು. ಇವತ್ತು ಬಂದು ನಮ್ಮದು ಮೂರನೇ ವಿಡಿಯೋ. ಸೊ ಇವತ್ತು ಮೂರನೇ ವಿಡಿಯೋ ಕಾನ್ಸೆಪ್ಟ್ ಬಂದು ಫುಟ್ವೇರ್ ಬಿಸ್ನೆಸ್. ಯಾಕೆಂದರೆ ತುಂಬ ಜನ ಫುಟ್ವೇರ್ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಹೇಗೆ ಫುಟ್ವೇರ್ ಬಿಸ್ನೆಸ್ ಮಾಡಬೇಕು, ಅದೆಲ್ಲ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದೆಲ್ಲ ಪ್ಲಾನಿಂಗ್ ಇರಲ್ಲ. ಸೊ ಇವತ್ತು ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ. ತುಂಬ ಕಮ್ಮಿ ಬಂಡವಾಳದಲ್ಲಿ ನಿಮಗೆ ತಿಂಗಳ ಏನಿಲ್ಲ ಅಂದರೂ ಒಂದೂವರೆ 1 ಲಕ್ಷ ರೂಪಾಯಿ ಲಾಭ ತೆಗಿಯೋಂಥ ಐಡಿಯಾ ನಾನು ಹೇಳ್ಕೊಡ್ತೀನಿ ನೋಡಿ. ಫುಟ್ವೇರ್ ಬಿಸ್ನೆಸ್ ಮಾಡೋಕ್ಕೆ ಫಸ್ಟ್ ಮೇನ್ ಬೇಕಾಗೋದು 50,000 ರೂಪಾಯಿ ಇನ್ವೆಸ್ಟ್. ಸೊ ಈ ಇನ್ವೆಸ್ಟ್ಮೆಂಟ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ನೋಡಿ, 1 by 1 ಸ್ಟೆಪ್ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಈ 50,000 ನಿಮಗೆ ಏನಕ್ಕೆ ಬೇಕು ಅಂದರೆ ಫಸ್ಟ್ ಬಂದು ಶಾಪ್ದು ಅಡ್ವಾನ್ಸು. ಈಗ ಫುಟ್ವೇರ್ ಶಾಪ್ ಓಪನ್ ಮಾಡಬೇಕು ಅಂದರೆ ನಮಗೊಂದು ಶಾಪ್ ಇರಲೇಬೇಕು, ಆಯಿತಾ. ನೋಡಿ ನಿಮ್ಮ ಸಿಟಿಲಿ ಅಥವಾ ಫಸ್ಟ್ ಸಿಟಿಲಾದರೂ ಮಾಡಿ, ಇಲ್ಲಾಂದರೆ ಗ್ರಾಮ ಅಂದರೆ ನಿಮ್ದು ಏನಿರುತ್ತೆ ಹಳ್ಳಿಲಿ ಅಲ್ಲಾದರೂ ಮಾಡ್ಕೊಬೋದು. ಸೊ ಮಿನಿಮಮ್ ಏನಿಲ್ಲ ಅಂದ್ರೂ 10,000 ರೂಪಾಯಿ ಅಡ್ವಾನ್ಸ್, 10,000 ರೂಪಾಯಿ ಅಡ್ವಾನ್ಸ್ ಶಾಪಿಗೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಆ ಶಾಪ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಫುಟ್ವೇರ್ ಇಕ್ಕಕ್ಕೆ ಒಂದು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು. ಅದು ನೆಕ್ಸ್ಟ್ ಬಂದು ನಾವು ಏನು ತರ್ತೀವಲ್ಲ ಫುಟ್ವೇರ್ ಐಟಮು, ಸೊ ಅದಕ್ಕೆ ಸ್ಟಾರ್ಟಿಂಗ್ ಜಾಸ್ತಿ ಬಂಡವಾಳ ಹಾಕೋದು ಬೇಡ, ಜಸ್ಟ್ 30,000 ರೂಪಾಯಿ ಮಾತ್ರ. 30,000 ರೂಪಾಯಿ ನಾವು ಅಂದರೆ ಇದನ್ನ 30,000 ರೂಪಾಯಲ್ಲಿ ನೋಡಿದ್ರೆ ನಮಗೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಐಟಮ್ ಬಂದಿರುತ್ತೆ. ಅದು ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ, ನೋಡಿ ಸ್ಕಿಪ್ ಮಾಡಬೇಡಿ. ಸೊ 35,000 ರೂಪಾಯಿ ಬಂದು ಫುಟ್ವೇರ್ಗೆ ಹಾಕೋಣ. ನೆಕ್ಸ್ಟ್ ಇನ್ನೊಂದು 5,000 ರೂಪಾಯಿ ಬಂದು ನಮಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂತ ಯೂಸ್ ಮಾಡೋಣ, 5,000 ರೂಪಾಯಿ. ಸೊ ಇನ್ನು ಟೋಟಲ್ 10,000 ರೂಪಾಯಿ ಅಡ್ವಾನ್ಸ್ ಆಯಿತು, ಶಾಪ್ ವರ್ಕಿಗೆ 5,000 ರೂಪಾಯಿ ಆಯಿತು, ಮತ್ತು ಐಟಮ್ ಚಪ್ಪಲ್ ಫುಟ್ವೇರ್ ಐಟಮ್ಗೆ 30,000 ಆಯಿತು, ಟ್ರಾನ್ಸ್ಪೋರ್ಟ್ಗೆ 5,000 ಆಯಿತು. ಸೊ ಟೋಟಲ್ ನಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದ್ದು 50,000 ರೂಪಾಯಿ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಇಷ್ಟೇ ನೀವು ಯೂಸ್ ಮಾಡ್ಕೊಬೇಕು ಸ್ಟಾರ್ಟಿಂಗ್ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು. ಸೊ ಈ ಫುಟ್ವೇರ್ನ ನೀವು ಎಲ್ಲಿ ತಗೊಂಬರ್ತೀರಾ ಅಂದರೆ ನೋಡಿ, ಇದನ್ನು ನಾವು ಹೋಲ್ಸೇಲ್ ಮಾರ್ಕೆಟಿಂದನೇ ತರಬೇಕು, ಆಯಿತಾ. ಈ ಹೋಲ್ಸೇಲ್ ಮಾರ್ಕೆಟಿಂದ ತಂದಾಗ ಮಾತ್ರ ನಮಗೆ ಒಂದು ಸ್ವಲ್ಪ ಪ್ರಾಫಿಟ್ ನಾವು ಇಟ್ಕೊಂಡು ಮಾರಕ್ಕೆ ಸಾಧ್ಯ ಆಗುತ್ತೆ. ಈ ಹೋಲ್ಸೇಲ್ ಮಾರ್ಕೆಟ್ ನಿಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಮಾರ್ಕೆಟ್ ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ನೀವು ಯಾವುದೇ ಹೋಲ್ಸೇಲ್ ಮಾರ್ಕೆಟಿಗೆ ನೀವು ಫುಟ್ವೇರ್ ತೊಗೊಂಡ್ರು ನಿಮಗೆ ಮಿನಿಮಮ್ 60 to 70% ಮಾರ್ಜಿನ್ ಇದ್ದೇ ಇರುತ್ತೆ. ಅಂದರೆ 60 to 70% ಮಾರ್ಜಿನ್ ಏನಪ್ಪ ಅಂದರೆ, ಎಕ್ಸಾಂಪಲ್ ನೀವು 100 ರೂಪಾಯಿಂದು MRP 100 ರೂಪಾಯಿ ಇರುತ್ತೆ ಚಪ್ಪಲ್ಗೆ, ಸೊ ಅದಕ್ಕೆ ನಿಮಗೆ 70% ಮಾರ್ಜಿನ್ ಸಿಗುತ್ತೆ. ಅಂದರೆ ನಿಮಗೆ 30 ರೂಪಾಯಿ ಮಾತ್ರ ನಿಮಗೆ ಆ ಚಪ್ಪಲ್ ಮೇಲೆ ಬಿದ್ದಂಗೆ ಆಗುತ್ತೆ, ಓಕೆನಾ. ಅದನ್ನು ಮಾರ್ಜಿನ್ ಅಂತ ಕರಿತೀವಿ. ಸೊ 60 to 70% ಮಾರ್ಜಿನ್ ಇರುತ್ತೆ. ಸೊ ಎಕ್ಸಾಂಪಲ್ ನೀವು 30,000 ರೂಪಾಯಿನ ಚಪ್ಪಲ್ ತೊಗೊತೀರಾ ಅಂದರೆ ಫುಟ್ವೇರ್ ತೊಗೊತೀರಾ ಅಂದರೆ ನಿಮಗೆ ನಿಯರ್ಲಿ 1 lakh ರೂಪೀಸ್ ಐಟಮ್ ಸಿಕ್ಕಿರುತ್ತೆ. ಯಾಕೆಂದರೆ 1 lakh ರೂಪೀಸಲ್ಲಿ 70% ನಮಗೆ ಮಾರ್ಜಿನ್ ಕೊಟ್ಟಿರ್ತಾರಲ್ಲ, ಅಂದರೆ ಡಿಸ್ಕೌಂಟ್ ಕೊಟ್ಟಿರ್ತಾರಲ್ಲ. ಸೊ ಹಂಗಾಗಿ ನಮಗೆ 30,000 ರೂಪಾಯಿ ಮಾತ್ರ ನಾವು ಕೊಡಬೇಕಾಗುತ್ತೆ, ಬಟ್ ನಮಗೆ ಐಟಮ್ ಒಂದು 1 lakh ರೂಪಾಯಿ ಸಿಕ್ಕಿರುತ್ತೆ ನಮಗೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನೀವೇನಾದರೂ 100 ರೂಪೀಸ್ MRP ಇರುತ್ತೆ ಒಂದು ಚಪ್ಪಲ್ಗೆ, ಅದನ್ನು ನೀವು 100 ರೂಪೀಸ್ MRP ಇರೋದು ನಿಮಗೆ ಸಿಗೋದು ಬರೀ 30 ರೂಪೀಸ್ ಅಷ್ಟೇ. ಅಂದರೆ ನಿಮಗೆ ನೀವು ತೊಗೊಬೇಕಾರೆ ಹೋಲ್ಸೇಲಲ್ಲಿ ತೊಗೊಬೇಕಾರೆ ನಿಮಗೆ ಬರೋದು ಬರೀ 30 ರೂಪಾಯಿ ಮಾತ್ರ ಕೊಟ್ಟು ಈ 100 ರೂಪೀಸ್ನ ಚಪ್ಪಲ್ ತೊಗೊಂಬಂದಿರ್ತೀರಾ. ಅವಾಗ ನಿಮಗೆ ನೋಡಿ 70% ಮಾರ್ಜಿನ್ ಥರ ಡೈರೆಕ್ಟಾಗಿ ಸಿಕ್ತಂಗಾಯಿತು. ಸೊ ನೆಕ್ಸ್ಟ್ ನೀವೆಲ್ಲ ತೊಗೊಂಬಂದು ಸೆಟಪ್ ಎಲ್ಲ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಈಗ ಅದನ್ನು ಮಾರೋ ರೀತಿ ಯಾವ ಥರ ಅಂದರೆ ನೋಡಿ, 100 ರೂಪೀಸ್ ಚಪ್ಪಲ್ ಇರುತ್ತೆ, ಓಕೆನಾ. ಅದನ್ನು ಸ್ಟಾರ್ಟಿಂಗ್ ನಿಮಗೆ ಕಸ್ಟಮರ್ಸ್ ಬೇಕಾಗ್ತಾರೆ. ಸೊ ಅವಾಗ ನೀವು ಡೈರೆಕ್ಟಾಗಿ 100 ರೂಪೀಸ್ನೇ ಮಾರಬೇಡಿ. ಸ್ಟಾರ್ಟಿಂಗ್ ಕಸ್ಟಮರ್ ನಿಮಗೆ ಬರೋ ತನಕ, ಅಂದರೆ ನಿಮ್ಮ ಶಾಪಿಗೆ ಬರೋ ತನಕ ನೀವು ಅಟ್ಲೀಸ್ಟ್ ಒಂದು 25% ಡಿಸ್ಕೌಂಟ್ ಕೊಡಿ MRP ಮೇಲೆ. ಸೊ 100 ರೂಪೀಸ್ಗೆ MRP ಮೇಲೆ 25% ಡಿಸ್ಕೌಂಟ್ ಕೊಡಿ. ಅಲ್ಲಿಗೆ ಕಸ್ಟಮರ್ಸ್ಗೆ ಎಷ್ಟಿಗೆ ಮಾರ್ದಂಗೆ ಆಗುತ್ತೆ, ನೀವು 75 ರೂಪಾಯಿಗೆ ನೀವು ಒಂದು ಚಪ್ಪಲ್ ಮಾರ್ದಂಗಾಗುತ್ತೆ. ಇದು ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ಚಪ್ಪಲ್ 75 ರೂಪಾಯಿ ಮಾರ್ದಂಗಾಗುತ್ತೆ. ಸ್ಟಿಲ್ ನಿಮಗೆ ಪ್ರಾಫಿಟ್ ಎಷ್ಟಾಯಿತು, 45 ರೂಪಾಯಿ ಪ್ರಾಫಿಟ್ ಆಯಿತು. ಯಾಕೆಂದರೆ ನೀವು ಕೊಟ್ಟಿದ್ದು ಬರೀ 30 ರೂಪಾಯಿ ಒಂದು ಚಪ್ಪಲ್ಗೆ, ಅದ್ರ ಮೇಲೆ MRP ಇರೋದು 100 ರೂಪಾಯಿ, ಬಟ್ ನೀವು ಕಸ್ಟಮರ್ಗೆ 20% ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ಸೊ ಹಂಗಾಗಿ ಡಿಸ್ಕೌಂಟ್ ಕೊಟ್ಟು ಕಸ್ಟಮರ್ ಇಷ್ಟು ನಿಮಗೆ ಪೇ ಮಾಡಿದ್ದಾರೆ. ಸ್ಟಿಲ್ ಈ ಅಮೌಂಟ್ನ ಮೈನಸ್ ಮಾಡಿದ್ರೆ ನಮಗೆ ಇದು ಪ್ರಾಫಿಟ್ ಸಿಕ್ಕುತ್ತೆ. ಸೊ ಒಂದು ಚಪ್ಪಲ್ ಮೇಲೆ 45 ರೂಪೀಸ್ ಪ್ರಾಫಿಟ್ ಸಿಗುತ್ತೆ. ಸೊ ನಾವು ಯಾವುದೇ ಫುಟ್ವೇರ್ ಅಂಗಡಿ ಓಪನ್ ಮಾಡಿದ್ರು ಲೀಸ್ಟ್ ಮಿನಿಮಮ್ ಅಂದ್ರೂ ನಮಗೆ ಪರ್ ಡೇ 7,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಟೆನಿ ಕಾಸ್ಟ್ 5,000 to 7,000 ಬಿಸ್ನೆಸ್ ಆಗುತ್ತೆ. ಸೊ ಇದು ನಿಮಗೆ ಡೈಲಿ ರೊಟೇಷನ್ ಮಾಡ್ತಾ ಇರಬೇಕು. 5,000 to 7,000 ನಿಮ್ಗೆ ಏನು ಬಿಸ್ನೆಸ್ ಆಗುತ್ತೆ, ಸೊ ಇದು ಡೈಲಿ ರೊಟೇಷನ್ ಮಾಡ್ಕೊತಾ ಬರಬೇಕು. ಅವಾಗಲೇ ನೀವು ಜಾಸ್ತಿ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ, ಓಕೆನಾ. ಸೊ ಈಗ ಎಕ್ಸಾಂಪಲ್ಲು ಪರ್ ಡೇ ನಿಮಗೆ 7,000 ಬಿಸ್ನೆಸ್ ಆಗ್ತಾ ಇದೆ ಅಂದರೆ ನಿಮಗೆ ಇಂಟು 30 ದಿನ, ಸ್ಯಾಟರ್ಡೇ ಸಂಡೇ ನಿಮಗೆ ಜಾಸ್ತಿನೂ ಬಿಸ್ನೆಸ್ ಆಗುತ್ತೆ. ಬಟ್ ಸ್ಟಿಲ್ ಆನ್ ಆ್ಯಂಡ್ ಆವ್ರೇಜಲ್ಲಿ ನೀವು 7,000 ತೊಗೊಂಡ್ರೆ ನಿಮಗೆ ತಿಂಗ್ಳಿಗೆ ಬಿಸ್ನೆಸ್ ಆಗೋದು ಬಂದು 2,10,000 ರೂಪಾಯಿ ಬಿಸ್ನೆಸ್ ಆಗುತ್ತೆ, ಓಕೆನಾ. ಸೊ ಇದು ನಾವು 7,000 ರೂಪಾಯಿಗೆ ಡೈಲಿ ಕಸ್ಟಮರ್ ಹತ್ರ ಖುಷಿಯಾಗಿ ಪ್ರೀತಿಯಿಂದ ಮಾತಾಡ್ಕೊಂಡು ಅವ್ರಿಗೆ ಪ್ರಾಪರಾಗಿ ಒಳ್ಳೆ ಸರ್ವಿಸ್ ಕೊಟ್ಕೊಂಬಂದರೆ ನಿಮಗೆ ಇದಕ್ಕಿಂತ 1 to double ಬಿಸ್ನೆಸ್ ಆಗ್ಬೋದು. ಬಟ್ ಸ್ಟಿಲ್ ನಾವು 7,000 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಸೊ 7,000 ರೂಪಾಯಿ ಇಂಟು 30 ದಿನ ಅಂದರೆ ನಮಗೆ ಬಿಸ್ನೆಸ್ ಆಗಿದ್ದು ಬಂದು 2,10,000 ರೂಪಾಯಿ ಎಂಡ್ ಆಫ್ ದ ಡೇ, ಅಂದರೆ ಎಂಡ್ ಆಫ್ ದ ಮಂತ್ ನಮಗೆ ಬಿಸ್ನೆಸ್ ಆಯಿತು. ಸೊ ಬಟ್ ಇದು ನಿಮ್ಮದು 2,10,000 ಏನಿದೆ ಇದು ನೆಟ್ ಪ್ರಾಫಿಟ್ ಅಲ್ಲ ನಿಮ್ಮದು. ಈ 2,10,000 ಬಿಸ್ನೆಸ್ ತೆಗಿಯೋಕ್ಕೆ ನೀವು 30% ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ನೆನಪಿರಲಿ.
30% ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಸೊ 2,10,000 ರೂಪಾಯಿಲಿ ಈ 30%ನ ಮೈನಸ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಉಳ್ಕೊಳ್ಳೋದು 1,47,000 ಉಳ್ಕೊಳ್ಳುತ್ತೆ. ಈ 63,000 ನೀವು ಮೆಟೀರಿಯಲಿಗೆ ಹಾಕಿರ್ತೀರ, ಅಂದರೆ ಸ್ಲಿಪ್ಪರ್ಸಿಗೆ ಹಾಕಿರ್ತೀರ ತೊಗೊಂಬರೋಕ್ಕೆ. ಸೊ ಇದರಿಂದ ಇದನ್ನ ಫುಟ್ವೇರ್ನ ಮೈನಸ್ ಮಾಡಿದಾಗ ಸೊ ನಿಮಗೆ ನೆಟ್ ಪ್ರಾಫಿಟ್, ಅಂದರೆ ನೆಟ್ ಅಲ್ಲ, ಇದು ಫೈನಲ್ ಪ್ರಾಫಿಟ್ ಇಷ್ಟು ಬಂದಿರುತ್ತೆ. ಬಟ್ ಇದೇ ನಿಮಗೆ ಫೈನಲ್ ಪ್ರಾಫಿಟ್ ಇರಲ್ಲ. ಈ ಪ್ರಾಫಿಟಲ್ಲಿ ನಿಮಗೆ ಎಕ್ಸ್ಪೆನ್ಸಿವ್ ಬರುತ್ತೆ. ಎಕ್ಸಾಂಪಲ್ ನೋಡಿ, ನಿಮಗೆ ಲಾಸ್ಟಿಗೆ 1,47,000 ಉಳ್ಕೊಂಡಿದೆಯಲ್ಲ, ಅದರಲ್ಲಿ ಅಂದರೆ 8,000 ರೂಪಾಯಿ ನೀವು ಅಂಗಡಿಗೆ ರೆಂಟ್ ಕಟ್ಟಬೇಕಾಗುತ್ತೆ. ರೆಂಟು ನೋಡಿ. ನೆಕ್ಸ್ಟ್ ಬಂದು ಮಿನಿಮಮ್ ಕರೆಂಟ್ ಬಿಲ್ಲು ಅಂತ ಬಂದೇ ಬರುತ್ತೆ, ಯಾವುದೇ ಒಂದು ಶಾಪ್ ಇತ್ತು ಅಂದರು. ಸೊ ಆ ಕರೆಂಟ್ ಬಿಲ್ಲಿಗೆ 1,000 ರೂಪಾಯಿ ಬೇಕೇ ಬೇಕು ಅಟೆನಿಕೆ ಅಷ್ಟು. ಮತ್ತು ನೀವು ಒಬ್ಬರೇ ಕೂತ್ಕೊಂಡು ಫ್ಯಾಮಿಲಿಯವ್ರು ಮೇಂಟೈನ್ ಮಾಡಿದ್ರೂ ಓಕೆ. ಬೈ ಚಾನ್ಸ್ ಇಲ್ಲಪ್ಪ ನಾನು ಒಬ್ಬ ಇಟ್ಕೊಂಡು ಒಬ್ಬರು ಸ್ಟಾಫ್ನ ನಾನು ಮೇಂಟೈನ್ ಅಂದರೆ ಸ್ಟಾಫ್ನ ಇಟ್ಬಿಟ್ಟು ಮೇಂಟೈನ್ ಮಾಡ್ಕೊತೀನಿ ಅಂದರೆ ಅದೂ ಓಕೆ. ನಿಮ್ಮ ಜೊತೆ ಒಬ್ಬ ಸ್ಟಾಫ್ ಹೆಲ್ಪರ್ ಬೇಕೇ ಬೇಕಾಗುತ್ತೆ. ಸೊ ಹಂಗಾಗಿ ಆ ಹೆಲ್ಪರ್ಗೆ 8,000 ರೂಪಾಯಿ ಸಂಬಳ ಕೊಡ್ತೀರಾ ಅಂದ್ಕೊಳ್ಳಿ. ನೆಕ್ಸ್ಟು ನೀವು ಅಂದರೆ ಫುಟ್ವೇರ್ ಎಲ್ಲ ತೊಗೊಂಬರೋಕ್ಕೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬೇಕು. ಸೊ ಅದಕ್ಕೊಂದು 5,000 ರೂಪಾಯಿ ತೆಗಿತೀರಾ. ಇನ್ನು ಮಿಕ್ಕಿದು ಚಿಕ್ಕ ಪುಟ್ಟ ಅದು ಇದು ಆಳುಮುಳು ಅಂತ ಖರ್ಚು ಒಂದು 3,000 ರೂಪಾಯಿ ಬರುತ್ತೆ. ಸೊ ಟೋಟಲ್ಲು ನಿಮ್ದು ಇದೇನಿದೆ ಇಷ್ಟು ಟೋಟಲ್ ಎಕ್ಸ್ಪೆನ್ಸಿವ್, ಒಂದು ಮಂತಿಂದ ಎಕ್ಸ್ಪೆನ್ಸಿವ್ ಬಂದು 25,000. ಓಕೆನಾ? ಟೋಟಲ್ ಇದು 25,000 ಮಂತ್ ಎಕ್ಸ್ಪೆನ್ಸಿವ್ ಬರುತ್ತೆ. ಸೊ ನಿಮ್ಗೀಗ ನೋಡಿ, ಇಲ್ಲಿ ನಿಮ್ಮದು 1,47,000 ಉಳಿದಿರುತ್ತಲ್ಲ, ಅದರಲ್ಲಿ ತಿಂಗಳು ಎಕ್ಸ್ಪೆನ್ಸಿವ್ ಬಂದು 25,000. ಸೊ ಇದರಿಂದ ಇದನ್ನು ಮೈನಸ್ ಮಾಡಿದಾಗ ನಿಮಗೆ ರಿಯಲ್ ಆಗಿ ಪ್ರಾಫಿಟ್ ಉಳಿಯೋದು ನೋಡಿ 1,22,000 ರಿಯಲ್ ಆಗಿ ಪ್ರಾಫಿಟ್ ಉಳಿತು. ಇದು ಜಸ್ಟ್ ಆನ್ ಆ್ಯಂಡ್ ಆವ್ರೇಜಲ್ಲಿ ನಾನು ಹೇಳ್ತಾ ಇರೋದು. ಬಟ್ ಈ ಪ್ರಾಫಿಟ್ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಡಿಪೆಂಡ್ ಆನ್ ಯುವರ್ ಕಸ್ಟಮರ್, ನೀವು ಹೆಂಗೆ ಸರ್ವಿಸ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಸ್ಟ್ ಹಂಗೆ ಬಿಸ್ನೆಸ್ ಆಯ್ತಾ ಬಂತು ಅಂದರೆ ಒಂದು ತಿಂಗಳಿಗೆ ಎಲ್ಲ ಖರ್ಚೆಲ್ಲ ಕಳೆದು 1,22,000 ರೂಪಾಯಿ ನಿಮ್ಗೆ ಉಳಿಯುತ್ತೆ. ಅದೇ ತಿಂಗಳಿಗೆ ಅಷ್ಟು ಉಳಿದ್ರೆ ಅದೇ ವರ್ಷಕ್ಕೆ ಎಷ್ಟಾಗುತ್ತೆ ನೋಡಿ. ಸಾರಿ, ಇದು 30 ಅಲ್ಲ, ಇದು 12 ಆಯಿತಾ? ಸೊ ಇದು 12ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸಾರಿ, ಆ್ಯಕ್ಚುಲಿ ಇದು ನಾನು 30 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದೆ. ಸೊ ಹಂಗಾಗಿ ಇಷ್ಟು ಬರೆದಿದೆ. ಸೊ ಇದನ್ನು ನಾವು 12 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಒಂದು ವರ್ಷಕ್ಕೆ ನಮ್ಮ ಆದಾಯ ಬಂದು 14,64,000. ದಟ್ ಮೀನ್ಸ್ ನಿಯರ್ಲಿ 15 lakh ಅಂತ ಇಟ್ಕೊಳ್ಳಿ. ಸೊ ಇದು ಖಂಡಿತವಾಗ್ಲೂ ಈ ಲಾಭ ಬಂದೇ ಬರುತ್ತೆ. ಇದಕ್ಕಿಂತ ಜಾಸ್ತಿನೂ ಆಗ್ಬೋದು, ಇದಕ್ಕಿಂತ ಕಮ್ಮಿನೂ ಆಗ್ಬೋದು. ಇಟ್ಸ್ ಡಿಪೆಂಡ್ ಆನ್ ಯುವರ್ ಸರ್ವಿಸ್. ನೀವು ಹೇಗೆ ಕಸ್ಟಮರ್ ಹತ್ರ ಸರ್ವಿಸ್ ಕೊಡ್ತೀರಾ ಅದೇ ಥರನೇ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಬಿಸ್ನೆಸ್ ಆಗಲಿ. ಸೊ ಇದೇ ಥರ ನಿಮಗೆ ಕಮ್ಮಿ ಬಂಡವಾಳ ಹಾಕ್ಬಿಟ್ಟು ಜಾಸ್ತಿ ಲಾಭ ತಗೊಳ್ಳೋ ಅಂಥ ಬಿಸ್ನೆಸ್ ಐಡಿಯಾ ಇನ್ನೂ ತುಂಬ ಬೇಕು ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ನೋಡಿ. ಈಗ ನಮ್ಮ ಚಾನಲ್ನೇ ಬಂದು ಕನ್ನಡ ಹಾಲಿನ ಅಡ್ಡ ಅಂತ. ಈ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾವುದೇ ಹೊಸ ವೀಡಿಯೋ ನಾನು ಅಪ್ಡೇಟ್ ಮಾಡೋದನ್ನ, ಬಿಸ್ನೆಸ್ ಬಗ್ಗೆ ಮಾಡೋದನ್ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ರತಿದಿನ ಒಂದೊಂದು ಅಪ್ಡೇಟ್, ಅಂದರೆ ಒಂದೊಂದು ವೀಡಿಯೋ, ಒಂದೊಂದು ಬಿಸ್ನೆಸ್ ವೀಡಿಯೋ. ಸೊ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ.